ವಿರಾಮದ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಗುರುಜಿ ಮೂಗುತಿ ಮತ್ತು ಕುಂಕುಮದ ವಿಶೇಷತೆ, ಅದರ ಮಹತ್ವ, ಅದರ ಅನಿವಾರ್ಯತೆಯನ್ನು ತಿಳಿಸ್ಕೊಟ್ರೆ. ಈಗ ಹೂವಿನ ಬಗ್ಗೆ ಹೇಳೋದಾದ್ರೆ, ಹೂವೇ ಇಲ್ಲದ ಲೋಕ ಇಲ್ಲ ಅಂತ ಹೇಳ್ತೀವಿ. ಎಲ್ಲಿ ನೋಡಿದ್ರು ಹೂಗಳು ಅನಿವಾರ್ಯತೆ, ಅದರ ಜೊತೆಗೆ ಅವು ಸಂತೋಷವನ್ನು ಕೂಡ ಕೊಡ್ತವೆ. ಹೂವಿನ ಮಹತ್ವದ ಬಗ್ಗೆ ಏನು ಹೇಳ್ತೀವಿ? ಹೂವು ನೋಡಿ, ಕುಂಕುಮವನ್ನು ಏನು ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟರು, ಹೂವಿಗೂ ಅಷ್ಟೇ ಪ್ರಾಧಾನ್ಯತೆಯನ್ನು ಕೊಟ್ಟರು. ಆದರೆ ಹೂವು ಮಾತ್ರ ಕುಂಕುಮದ ರತ್ನದೊಳಗೆ ಸೇರಲ್ಪಡ್ತು. 5 ರತ್ನಗಳು ಅಂತ ನಾವೇನು ಕರೆದ್ವಿ, 5 ರತ್ನಗಳು ಯಾವುದೆಲ್ಲ? ಮಾಂಗಲ್ಯ, ಸಿಂಧೂರ, ಮೂಗುತಿ, ಬಳೆ, ಕಾಲುಂಗರ. ಈ 5ರೊಳಗೆ ಹೂವು ಬಂದಿಲ್ಲ. ಆದರೆ ಈ ಹೂವು ಸಿಂಧೂರದ ಜೊತೆಗೆ ಸೇರಲ್ಪಡತ್ತೆ. ಅಂದರೆ ಸಿಂಧೂರ ಹಣೆಯಲ್ಲಿ ಅಲಂಕಾರವನ್ನಗೊಂಡ್ರೆ ಈ ಪುಷ್ಪ ಈ ಹಿಂಬದಿಯ ಮುಡಿಯಲ್ಲಿ ಸೇರಲ್ಪಡುತ್ತೆ. ಆ ಮುಡಿ ಇದೆಯಲ್ಲ, ಸಿರಿ ಮುಡಿಗಳು ಅಂತ ಕರೀತಕ್ಕಂಥದ್ದು. ಸಿರಿ ಅನ್ನುವಂಥದ್ದು ಈ ಸಿಂಧೂರ, ಮುಡಿ ಅನ್ನುವಂಥದ್ದು ಅದು. ಇವೆರಡೂ ಸೇರಿದ್ರೆ ಆ ಹೆಣ್ಣಿನ ಸಿರಿ, ಸಂಪತ್ತು ಅಂತ, ಸೌಭಾಗ್ಯ ಅಂತ ಸಿಕ್ಕೋದು ಅಲ್ಲಿ. ಸಾಮಾನ್ಯವಾಗಿ ಕುಂಕುಮವನ್ನು ಅಳಿಸಿದಾಗಲೇ ಹೂವನ್ನು ಹರಿದು ಹಾಕ್ತಕ್ಕಂಥ ಸಂಸ್ಕೃತಿ ಹಿಂದಿತ್ತು. ಅಂದರೆ ವಿಧವೆ ಪಟ್ಟವನ್ನು ಪಡಿಬೇಕಾದ್ರೆ ಅಂತ. ಬಹಳಷ್ಟು ಜನ ಇದಕ್ಕೆ ಈಗಲೂ ಸಮೇತ ಹೇಳ್ತಕ್ಕಂಥದ್ದಿದೆ. ಹುಟ್ಟಿದಾಗಿಂದಲೂ ನಾವು ಇದು ಎರಡನ್ನೂ ಧರಿಸಿದಂಥವರು ಈಗ ಯಾಕೆ ಅದನ್ನು ತೆಗೆದು ಹಾಕಬೇಕು ಅಂತ ಅಲ್ವಾ? ಆಗ ತೆಗೆದು ಹಾಕ್ತಕ್ಕಂಥದ್ದು ಕಾರಣ ಇಷ್ಟೇ. ನಾನು ಆಗಲೇ ಹೇಳಿದ್ದೆ ಏನಂತಂದರೆ, ಆ ರೂಪವತಿಯಾದಂಥವಳು ಮತ್ತೆ ಸೌಂದರ್ಯವತಿಯಾಗಿ ಕಾಣಬಾರ್ದು ಗಂಡ ಇಲ್ಲದೇ ಇರೋದ್ರಿಂದ. ಯಾಕೆಂದರೆ ರಕ್ಷಣೆಯ ತಾಪತ್ರೆಗಳಿರೋದ್ರಿಂದ ಅವಳು ಚಂದ ಇಲ್ಲದೇ ಇರಲಿ, ಅಥವಾ ಚಂದ ಇದ್ದ ಇವಳೇನು ಚಂದ ಇಲ್ಲ ಹಂಗಾದ್ರೆ ಹಾಕ್ಕೊಂಡ್ಲಿ ಅನ್ನಂಗಿಲ್ಲ. ಚಂದ ಇದ್ದವಳಿಗಾದರೂ ಒಂದೇ ಕಾನೂನು, ಚಂದ ಇಲ್ಲದಿದ್ದವಳಿಗೆ ಒಂದೇ ಕಾನೂನು ತಂದರು. ಯಾಕೆ ಅಂತಂದರೆ, ಒಬ್ಬಳನ್ನು ನೋಡಿ ಇನ್ನೊಬ್ಬಳು ಮತ್ತೆ ತಪ್ಪು ಮಾಡಬಾರ್ದು ಅನ್ನೋದಕ್ಕೆ. ಅಂದರೆ ಧರ್ಮದ ಹೆಸರಿನಲ್ಲಿ ತಂದಿಟ್ಟರು. ಒಂದು ಅವಳು ಬಂದರೆ ಅಪಶಕುನ ಆಗುತ್ತೆ ಅಂತ ಮಾಡಿಬಿಟ್ರೆ ಯಾರು ಅವಳನ್ನ ಸೇರಿಸಲ್ಲ. ಎಳೆ ಪ್ರಾಯದ ವಿಧವೆಯರಿಗೆ ಆ ರೀತಿಯಾಗಿ ಇರಬೇಕು ಅಂತಿಲ್ಲ, ಕಟ್ಟುಪಾಡುಗಳೆಲ್ಲ ಇರಲಿಲ್ಲ. ಆಮೇಲೆ ಇವರನ್ನು ಯೋಗಿನಿಯರಾಗಿ ನೋಡಬೇಕು, ಯೋಗಿನಿಯರಂತೆ ನೋಡಬೇಕು ಅಂತ. ಅವರನ್ನೊಂದು ತಪಸ್ವಿಗಳಂತೆ ನೋಡಬೇಕು, ಅವರನ್ನೊಂದು ಮಾತೃಸ್ವರೂಪದಲ್ಲಿ ನೋಡಬೇಕು, ತಾಯಿ ಸ್ಥಾನದಲ್ಲಿಟ್ಟು ನೋಡಬೇಕು ಅನ್ನೋದಕ್ಕೋಸ್ಕರವಾಗಿ ಅವರ ಸೀರೆಯನ್ನು ಸಹ ಬಣ್ಣ ಬದಲಾಯಿಸಿಬಿಟ್ರು. ಯಾಕೆ ಅಂತಂದರೆ, ಒಂದು ಶ್ವೇತ ವಸ್ತ್ರವನ್ನಾಗಲಿ ಅಥವಾ ಕೆಂಪು ವಸ್ತ್ರವನ್ನಾಗಲಿ ಈ ರೀತಿಯಾಗಿ, ಅಥವಾ ಒಂದು ಕಾವಿ ಮಿಶ್ರಿತವಾಗಿರ್ತಕ್ಕಂಥ ವಸ್ತುವನ್ನಾಗಲಿ ಅಂತ ರಂಗುರಂಗಿನ ವಸ್ತುಗಳನ್ನೆಲ್ಲ ಸೀರೆನ ಧರಿಸುವಾಗಿಲ್ಲ ಅಂತ. ಯಾಕಿದು ಮಾಡಿದ್ದು? ಸಂಪೂರ್ಣವಾಗಿ ಬಣ್ಣದಲ್ಲಿ ಕಂಡ್ರೆ ಪ್ರಚೋದನೆ ಆಗುತ್ತೆ ಕಣ್ಣಿಗೆ. ಆದ್ದರಿಂದ ನಾಳೆ ಇನ್ನೊಂದು ತೊಂದರೆ ಆಗುತ್ತೆ ಅನ್ನೋದು ಒಂದೇ ಕಾರಣಕ್ಕೆ ಇವಳನ್ನು ಬಂಧಿಸಿದ್ದು ಬಿಟ್ಟರೆ ಈ ಧರ್ಮ ಇನ್ಯಾವುದೇ ರೀತಿಯಂತ ಹೆಣ್ಣು ಮಕ್ಕಳನ್ನು ಕಟ್ಟಾಕಬೇಕು ಅಥವಾ ಹೆಣ್ಣು ಮಕ್ಕಳನ್ನು ಈ ರೀತಿ ಸಮಾಜದಲ್ಲಿ ಬಿಡಬಾರ್ದು, ಅವಳೊಂದು ಶಿಕ್ಷೆ ಕೊಡಬೇಕು ಅನ್ನುವಂಥ ಧರ್ಮದ ಉದ್ದೇಶವೇ ಅಲ್ಲ. ಇಷ್ಟೇ ಉದ್ದೇಶ. ಇನ್ನು ಹೂವನ್ನು ಯಾಕೆ ಧರಿಸಬೇಕು ಅಂತಂದರೆ, ಒಂದು ಸುಮಧುರವಾಗಿರ್ತಕ್ಕಂತಹ ಕಂಪನ್ನು ಬೀರ್ತಕ್ಕಂಥ ಹೂವು ಯಾವಾಗಲೂ ನಮ್ಮಲ್ಲಿದ್ದರೆ ಆ ಕಡೆ ಈ ಕಡೆ ಜ್ಞಾನೇಂದ್ರಿಯಗಳ ಕಿವಿಗಳಿದ್ದು ಅದರ ಮಧ್ಯದಲ್ಲಿ ನೋಡಿ, ಮೂಗಿನ ಆ ಕಡೆಯಿಂದ ಹಿಂದಿಂದ ಬರ್ತಕ್ಕಂಥ ಗಾಳಿ ಏನಿದೆ, ಆ ಸುವಾಸನೆ ಬೀರ್ತಕ್ಕಂಥದ್ದು ಏನಿದೆ, ಜ್ಞಾನೇಂದ್ರಿಯಗಳನ್ನು ಪ್ರಫುಲ್ಲತೆಗೊಳಿಸ್ತದೆ ಅಂತ ಒಂದು. ಜೊತೆಯಲ್ಲಿ ಯಾವಾಗಲೂ ಸಮೇತ ಈ ಕೂದಲಿಗೆ ಹೂವನ್ನು ಸೇರಿಸಲ್ಪಟ್ಟರೆ ಆ ಕೂದಲು ಸಮೇತ ಆ ಸುವಾಸನೆಯಿಂದ ಸಂಪಾಗಿ ಬೆಳೀತದೆ ಅಂತ ಇದು ಇತ್ತು. ಇನ್ನೊಂದು, ಈ ದ್ರವ್ಯಗಳಿಂದ ತಯಾರಿಸಿರ್ತಕ್ಕಂಥ ಎಣ್ಣೆಯನ್ನು ಧರಿಸೋದು ಯಾವುದಕ್ಕೆ, ಕೇಶಕ್ಕಿದೆಯಲ್ಲ, ಆ ಕೇಶಕ್ಕೆ ಎಣ್ಣೆಯನ್ನು ಧರಿಸಿ ಇಂಥ ಸುವಾಸನೆಯುಕ್ತವಾದಂತಹ ಹೂವನ್ನು ಮುಡಿದ್ರೆ ಒಂದು ಪೀಸ್ಫುಲ್ ಆಗಿರ್ತಕ್ಕಂಥ ಮನಸ್ಸನ್ನು ಹೊಂದಲಿಕ್ಕೆ ಸಾಧ್ಯತೆಗಳಿದೆ ಅಂತ. ಯಾಕೆಂತಂದರೆ ಮನಸ್ಸು ಸಮಾಧಾನದಲ್ಲಿರಲಿಕ್ಕೆ ವಾಸನೆಯೂ ಸಹ ಒಂದು ಕಾರಣ ಅಲ್ವಾ? ವಾಸನೆ ಅಂತಂದ್ರೆ ಏನು? ಸುವಾಸನೆಯಾಗಿರಬೇಕು, ಅದರೊಳಗೂ ಆ ಮತ್ತೆ ಮತ್ತೆ ಬೇಕು ಅಂತ ಅನ್ನುವಂಥ ಕಂಪು ಅದರೊಳಗಿರಬೇಕು. ಯಾರಾದರೂ ವಾಸನೆ ಹೂವನ್ನು ಮುಡ್ಕೊಳ್ಳೋದಿದೆಯಾ? ಯಾರು ಮುಡ್ಕೊಳ್ಳೋದಿಲ್ಲ. ಎಲ್ಲಿ ಸುವಾಸನೆ ಇರ್ತಕ್ಕಂಥ ಹೂವನ್ನೇ ಮುಡಿತಕ್ಕಂಥದ್ದು ಜಾಸ್ತಿ. ತಾವರೆ ಹೂ ಮುಡ್ಕೊಳ್ಳೋದು ಯಾರು ಇದೆಯಾ? ವಾಸನೆಯೇ ಇಲ್ಲ. ಸೂರ್ಯಕಾಂತಿ ಮುಡ್ಕೊಳ್ತಾರೆ ಯಾರು ಮುಡ್ಕೊಳ್ಳೋದಿಲ್ಲ, ಯಾಕಂದ್ರೆ ತಲೆಗಿಂತಲೂ ದೊಡ್ಡದಿರ್ತದೆ. ಅದೇ ರೀತಿಯಾಗಿ ಸುವಾಸನೆಯುಕ್ತವಾಗಿರುತ್ತೆ. ಸಂಪಿಗೆಯನ್ನು ಮುಡಿತಾರೆ, ಗುಲಾಬಿಯನ್ನು ಮುಡಿತಾರೆ, ಅದೇ ರೀತಿಯಾಗಿ ಮಲ್ಲಿಗೆಯನ್ನು ಮುಡಿತಾರೆ ಅಲ್ವಾ? ಸಾಮಾನ್ಯವಾಗಿ ಈ ಕೇದಿಗೆಯನ್ನು ಮುಡಿತಕ್ಕಂಥದ್ದಿದೆ. ಕೇದಿಗೆ ಅಂತಂದ್ರೆ ಅದು ಹೂವು ಅಲ್ಲ, ಅದು ಎಲೆಯ ರೀತಿಯಲ್ಲಿ ಇದ್ರೂ ಸಮೇತ ಆ ಸುವಾಸನೆಗೋಸ್ಕರ ಮುಡಿತಕ್ಕಂಥದ್ದು. ಯಾಕೆ ಈ ಸುವಾಸನೆ ಬೇಕು ಅಂತಂದರೆ, ಮನಸ್ಸು ಶಾಂತವಾಗಿರಬೇಕು, ಕಂಪನಿಯಲ್ಲಿರಬೇಕು, ಹೆಣ್ಣಾದಂಥವಳು ಪ್ರಫುಲ್ಲತೆಯಿಂದಿರಬೇಕು. ಯಾಕೆಂತಂದರೆ ಪುರುಷ ಹೊರಗಡೆಯಿಂದ ಸುತ್ತಿ ಮನೆಗೆ ಬಂದ ತಕ್ಷಣ, ಹೆಂಡತಿಯನ್ನು ನೋಡಿದ ತಕ್ಷಣ ಮನಸ್ಸು ಸ್ವಲ್ಪನಾರು ಸಮಾಧಾನದಲ್ಲಿ ಸ್ವೀಕೃತವಾಗಬೇಕು, ಮನೆಯಲ್ಲಿ ನೆಮ್ಮದಿ ಇರಬೇಕು. ಆ ಬಂದಂಥವಳು ಮಹಾಲಕ್ಷ್ಮಿ ರೂಪದಲ್ಲಿ ಕಾಣಲ್ಪಡಬೇಕು. ಮನೆಯಲ್ಲಿ ಗೆಜ್ಜೆಯ ನಾದ, ಬಳೆಯ ಸದ್ದು,
ಜೊತೆಯಲ್ಲಿ ಹೂವಿನ ಕಂಪು. ಗುರುಜಿ, ಈಗಾಗಲೇ ಮಾತಾಡ್ತಾ ಇದ್ವಿ ನಾವು ಮೂಗುತಿ, ಕುಂಕುಮ, ಹೂವಿನ ಬಗ್ಗೆ ಮಾತಾಡ್ತಾ ಇದ್ವಿ. ಕುಂಕುಮ ಇಡೋ ವಿಷಯದಲ್ಲೂ ಕೂಡ ಕನ್ಫ್ಯೂಷನ್ನು, ಹಣೆಯ ಹುಬ್ಬುಗಳ ನಡುವೆ ಇಡಬೇಕಾ ಅಥವಾ ನೆತ್ತಿಯಲ್ಲಿ ಇಡಬೇಕಾ ಅಂತ. ಸೊ ಇದೆಲ್ಲ ಒಟ್ಟಾದರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಸಾಮಾನ್ಯವಾಗಿ ಹೆಣ್ಣುಮಕ್ಕಳಿಗೆ ಎರಡು ಈ ನೆತ್ತಿಯಿಂದ ತಗೊಂಡು ಈ ಆಜ್ಞಾಚಕ್ರದವರೆಗೂ ಸಮೇತ ಇಡಲಿಕ್ಕೆ ಪ್ರಶಸ್ತವಾದ ಜಾಗ ಅಂತ ಒಪ್ಕೊಳ್ಳುತ್ತೆ ಧರ್ಮ. ಯಾಕೆಂದರೆ ಹಣೆಯಲ್ಲಿ ಸಮೇತ ಇಡ್ಬೋದು ಅಂತ. ಹಣೆಯಲ್ಲಿ ಕುಂಕುಮ ರಾರಾಜಿಸಿದಷ್ಟು ರೂಪ ಚೆನ್ನಾಗಿರುತ್ತೆ, ಒಳ್ಳೆಯದು ಅಂತ ಒಂದು. ಇನ್ನೊಂದು, ಈ ನೆತ್ತಿಬೊಟ್ಟು ಅಂತ ಇಡ್ತೀರಲ್ಲ, ಆ ಭಾಗದಲ್ಲೂ ಸಮೇತ ಕುಂಕುಮನ ದೊಡ್ಡದು ಇಟ್ಟಷ್ಟು ಗಂಡನ ಆಯಸ್ ಜಾಸ್ತಿ ಆಗುತ್ತೆ ಅಂತಾರೆ. ಅದು ಸುಮ್ಮನೆ ಯಾಕೆಂತಂದ್ರೆ ಹಾಗೆ ಇಡ್ಲಿಕ್ಕೆ ಹೋದ್ರೆ ಮಾರಿ ಥರ ದೊಡ್ಡದು ಇಟ್ಕೊಂಡ್ಬಿಡ್ಬೋದು. ಆದರೆ ಕೆಲವರು ಮುಖಕ್ಕೆ ಮಾತ್ರ ದೊಡ್ಡದಿಟ್ರೇ ಚೆನ್ನಾಗಿ ಕಾಣೋದು, ಚಿಕ್ಕದಿಟ್ರೆ ಚೆನ್ನಾಗಿ ಕಾಣೋದಿಲ್ಲ. ಆ ಲಕ್ಷಣ ಅಂತ ಕಂಡ್ರೆ ದೊಡ್ಡದೇ ಇರಬೇಕು. ನೋಡಿ, ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಮುಖ ನೋಡಿದ್ರೆ ದೊಡ್ಡದೇ ಕುಂಕುಮ ಇಡ್ತಕ್ಕಂಥ, ಅವ್ರು ಚಿಕ್ಕದಿಟ್ರೆ ಚೆನ್ನಾಗಿ ಕಾಣೋದಿಲ್ಲ. ಆ ರಾಜ್ಕುಮಾರ್ ಅವ್ರಿಗೆ ಯಾವತ್ತೂ ಲಕ್ಷ್ಮಿಯಾಗೆ ಕಂಡಂಥವ್ರು ಅವರು ಅಲ್ವಾ. ಹಾಗೆ ಕೆಲವರು ಮುಖಕ್ಕಂತೂ ಚಿಕ್ಕದಿಟ್ರೆ ಚೆನ್ನಾಗಿ ಕಾಣುತ್ತೆ. ಹಾಗಂತೇಳಿ ಸೂಜಿ ಪಿನ್ ಥರ ಇಟ್ಕೊಂತಾರಲ್ಲ, ಅದು ಪ್ರಯೋಜನಕ್ಕೆ ಇಲ್ಲ. ಅಟ್ಲೀಸ್ಟ್ ಚಕ್ರವನ್ನು ನಾವು ಕವರ್ ಮಾಡ್ತಕ್ಕಂಥದ್ದು ಆದರೂ ಇಡಬೇಕು. ಕವರ್ ಮಾಡ್ತೀವಿ ಅಂತ ದೊಡ್ಡ ದೊಡ್ಡ ಟಿಕ್ಲಿಗಳು ಇಟ್ಕೊಳ್ತಾರೆ ಇವತ್ತು, ಯಾವ ರೇಸು ಒಳಗಡೆ ಹೋಗೋದಿಲ್ಲ. ಆದರೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಕುಂಕುಮವನ್ನೇ, ಶುದ್ಧವಾಗಿರ್ತಕ್ಕಂಥ ಕುಂಕುಮವನ್ನೇ ಧರಿಸಿದ್ರೆ ಆರೋಗ್ಯದಿಂದ ಅವರಿಗೂ ಸಹ ಒಳ್ಳೆಯದು. ಓಕೆ ಗುರುಜಿ, ಇವತ್ತು ಕುಂಕುಮ ಮತ್ತು ಹೂವಿನ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರಿ ಇವತ್ತಿನ ಸಂತೋಷ ಸೂತ್ರ ಕಾರ್ಯಕ್ರಮದಲ್ಲಿ. ಧನ್ಯವಾದ. ವೀಕ್ಷಕರೇ, ಈಗಾಗಲೇ ಹೇಳಿದಂತೆ ಹೆಣ್ಣಿನ ಅಂದರೆ ಹೆಂಡತಿಯ ಅಥವಾ ಹೆಂಗಳೆಯರ ಪಂಚರತ್ನಗಳು ಮಾಂಗಲ್ಯ, ಸಿಂಧೂರ, ಮೂಗುತಿ, ಬಳೆ, ಕಾಲುಂಗರದ ಬಗ್ಗೆ ನಮ್ಮ ಸಂತೋಷ ಸೂತ್ರ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ಇವತ್ತು ನಾವು ಕುಂಕುಮ ಮತ್ತು ಹೂವಿನ ಬಗ್ಗೆ ಮಾತಾಡಿದ್ವಿ, ಅದರ ಮಹತ್ವವನ್ನು ತಿಳ್ಕೊಂಡ್ವಿ, ಅದರ ಜೊತೆಗೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಕಾರಣಗಳನ್ನು ತಿಳ್ಕೊಂಡ್ವಿ. ಇದು ಇವತ್ತಿನ ಸಂತೋಷ ಸೂತ್ರ ಕಾರ್ಯಕ್ರಮ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24.